ಜನನಾಯಕನಾಗಿ ಬೆಳೆಯಬೇಕಾದರೆ ಹುದ್ದೆ ಅಗತ್ಯವಿಲ್ಲ. ಶಿರಾದಲ್ಲಿ ಕರೆ ನೀಡಿದ ಬಿಜೆಪಿಯ ಪೂರ್ಣಿಮಾ ಪ್ರಕಾಶ್. ಜನನಾಯಕನಾಗಿ ಬೆಳೆಯಬೇಕಾದರೆ ಹುದ್ದೆಯ ಅಗತ್ಯವಿಲ್ಲ. ನಿಮ್ಮ ಸ್ಥಳದಲ್ಲಿ ನೀವು ಜನರ ಸಂಕಷ್ಟಗಳಿಗೆ ಸ್ಪಂದಿಸಿದ್ರೆ ಸಾಕು. ನಿಮ್ಮನ್ನ ಪಕ್ಷದ ಪ್ರಮುಖರು ಗುರುತಿಸುತ್ತಾರೆ. ಆದ್ದರಿಂದ ಪಕ್ಷದ ಕಾರ್ಯಕರ್ತರು ನಾಯಕತ್ವ ಗುಣವನ್ನ ಬೆಳೆಸಿಕೊಳ್ಳಬೇಕು. ತಳಮಟ್ಟದ ಕಾರ್ಯಕರ್ತರು ಕೆಲಸ ಮಾಡಿದ್ರೆ ಮಾತ್ರ ನಮ್ಮ ಅಭ್ಯರ್ಥಿ ಗೆಲುವು ಸಾಧಿಸಲು ಸಾಧ್ಯ ಅಂತ ಜಿಲ್ಲೆಯ ಬಿಜೆಪಿ ಚುನಾವಣಾ ಉಸ್ತುವಾರಿ ಪೂರ್ಣಿಮಾ ಪ್ರಕಾಶ್ ಶಿರಾದಲ್ಲಿ ತಿಳಿಸಿದರು. ಇಂದು ಶಿರಾದಲ್ಲಿ ಬಿಜೆಪಿ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಕೊರಟಗೆರೆ ತಾಲೂಕು ಅಧ್ಯಕ್ಷರಾದ ಅನಿಲ್ ಕುಮಾರ್ ಮತ್ತು ನಿಕಟಪೂರ್ವ ಅಧ್ಯಕ್ಷರಾದ ಹನುಮಂತೇಗೌಡ ಪದಾಧಿಕಾರಿಗಳ ಪದಗ್ರಹಣಕ್ಕೆ ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿದರು. ಇದೇ ವೇಳೆ ಪೂರ್ಣಿಮಾ ಪ್ರಕಾಶ್ ಮಾತನಾಡಿ, ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಯ ಹಿತದೃಷ್ಟಿಯಿಂದ ಪಕ್ಷವನ್ನ ತಳಮಟ್ಟದಲ್ಲಿ ಸದೃಢಗೊಳಿಸಬೇಕು. ಈ ಹೊಣೆಗಾರಿಕೆಯನ್ನ ಅತ್ಯಂತ ಜವಾಬ್ದಾರಿಯುತವಾಗಿ ನಿರ್ವಹಿಸಬೇಕು ಅಂತ ಕಿವಿಮಾತು ಹೇಳಿದರು. ತುಮಕೂರು ಮತ್ತು ಮಧುಗಿರಿ ಎರಡು ಜಿಲ್ಲೆಯ ಈ ಒಂದು ಪ್ರಕ್ರಿಯೆಯ ಜವಾಬ್ದಾರಿ ಇರುವಂತದ್ದು. ತುಮಕೂರಲ್ಲಿ ಈಗಾಗಲೇ 5 ಮಂಡಲಗಳ ಈ ರೀತಿಯ ಒಂದು ಘೋಷಣೆ ಆಗಿದೆ. ಅಲ್ಲೊಂದು ಮಾತು ಹೇಳ್ತಾ ಇದ್ರು, ಮುಂಚೆ ಭಾಜಪಗೆ ಏನಾದ್ರೂ ನೀವು ಜವಾಬ್ದಾರಿ ಬೇಕು ಅಂತ ಹೇಳಿದ್ರೆ ಅಯ್ಯೋ ಅವ್ರು ಏನೇನ್ ಕೆಲಸ ಹೇಳ್ಬಿಡ್ತಾರೋ ಏನೇನು. ಈ ಸರಿ ಹನುಮಂತೇಗೌಡರಿಗೂ ಗೊತ್ತಿದೆ, ಕಿತ್ತಾಗ ನನಗ್ ಬೇಕು ಅಂತ. ಯಾಕೆ ಅಂತಂದ್ರೆ ಆ ಬ್ಯಾನರ್ ಅಡಿಯಲ್ಲಿ ನಾವೇನಾದ್ರೂ ಒಂದು ಕೆಲಸ ಮಾಡ್ಬೇಕು ಮೇಡಮ್. ಮನಸ್ಸಾಕ್ಷಿಗೆ ಹತ್ತಿರವಾಗಿರ್ತಕ್ಕಂಥ ಕೆಲಸ ಏನಾದ್ರೂ ಮಾಡ್ಬೇಕು ಮೇಡಮ್. ನನಗೋಸ್ಕರ ಅಲ್ಲಿದ್ರು ಈ ಸಮಾಜದ ಋಣವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕಳ್ಕೊಳ್ಳೋಕ್ಕಂತೂ ಸಾಧ್ಯ ಇಲ್ಲ. ಏನಾದ್ರೂ ಕಡಿಮೆ ಮಾಡ್ಕೋಬೇಕು ಅಂತಂದ್ರೆ ನಾನು ಈ ಪಕ್ಷದ ಅಡಿಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ಗುದ್ದಾಟ, ಫೋನ್ಗಳು, ಇನ್ಫ್ಲೂಯೆನ್ಸು, ರೆಕಮೆಂಡೇಶನ್ಸು ಎಲ್ಲೋ ಒಂದ್ ಕಡೆ ಖುಷಿ ಅಂತ ಅನ್ಸುತ್ತೆ ನನಗೆ. ನನ್ನ ಒಂದು ಅವಧಿಯಲ್ಲಿ ಇದು 5ನೇ ಜಿಲ್ಲೆ ನಾನು ಚುನಾವಣಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇರೋದು. ಬಹಳ ವಿಶೇಷವಾಗಿರ್ತಕ್ಕಂಥ ಅನುಭವ ಆಗಿರುವಂಥದ್ದು. ನಾನು ಹನುಮಂತೇಗೌಡರು ಮತ್ತು ನಮ್ಮ ಜೊತೆ ಸಹ ಚುನಾವಣಾಧಿಕಾರಿ ಅನಿಲ್ ಸರ್ ಅವರು ಮತ್ತೆ ಡಾಕ್ಟರ್ ವೆಂಕಟರಾಮಯ್ಯ ಅವರು ಪಾವಗಡದವರು ಎಲ್ಲ ಮಂಡಲಗಳದ್ದು ಬಹುಶಃ ನಾವು 2-3 ವಿಸಿಟ್ ಮಾಡಿದ್ದೀವಿ ಅಂತ ಅನ್ಕೊಳ್ತೀವಿ. ನಮ್ಮ ಕಾರ್ಯಕರ್ತರಿಗೆಲ್ಲರಿಗೂ ವಿಶೇಷವಾದಂಥ ಉತ್ಸಾಹ, ಮುಂದಿನ ದಿನಗಳಲ್ಲಿ ನಾವೇನಾದ್ರೂ ಒಂದು ಸಾಧನೆ ಮಾಡ್ತೀವಿ ಅಂತ ಈಗ ಅನ್ನಿಸ್ತಾ ಇದೆ ಮೇಡಮ್, ನಾನೊಬ್ಬ ಬಿಜೆಪಿ ಕಾರ್ಯಕರ್ತ ಅಂತ ಹೇಳಿ ಅಂತ. ಇಷ್ಟು ಮಾರ್ಮಿಕವಾದಂತಹ ಮಾತುಗಳನ್ನ ನಾವು ಮಂಡಲಕ್ಕೆ ಹೋದಾಗ ನಮಗೂ ಹನುಮಂತೇಗೌಡರಿಗೂ ಆಗಿರ್ತಕ್ಕಂಥ ಅನುಭವ. ಈ ರೀತಿಯ ಹೆಚ್ಚು ಅನುಭವ ಒಂದು ವಿಧಾನ ಪರಿಷತ್ ಸದಸ್ಯರಾಗಿ ಬಹುಶಃ ಚಿದಾನಂದ ಗೌಡರನ್ನ ಪಕ್ಷ ಆಯ್ಕೆ ಮಾಡಬೇಕಾದ್ರೆ ಬಹಳ ವಿಶೇಷವಾದಂತ ಒಂದು ಕಾಳಜಿ ಇಟ್ಕೊಂಡು ಮುಂದಿನ ಒಂದು ರಾಜಕೀಯದ ಭವಿಷ್ಯದ ನಿಟ್ಟಿನಲ್ಲಿ ಯೋಚನೆ ಮಾಡಿ ಬಹುಶಃ ಪಕ್ಷ ಅವರಿಗೆ ಈ ನಿರ್ಧಾರ ಮಾಡಿದೆ ಅಂತ ನಾನಂತೂ ಭಾವಿಸಿದ್ದೀನಿ. ಸೊ ಅವ್ರ ಹೆಗಲ ಮೇಲೆ ತುಂಬಾನೇ ದೊಡ್ಡ ಜವಾಬ್ದಾರಿ ಇದೆ. ಕೊರಟಗೆರೆ, ಪಾವಗಡ ಮತ್ತು ಮಧುಗಿರಿ, ಇದ್ರ ಜೊತೆಗೆ ಶಿರಾ, ಇದು 4 ಕೂಡ ಸಮನಾಗಿ ತೂಗಿಸ್ಕೊಂಡು ಹೋಗ್ಬೇಕು ಅಂತಂದ್ರೆ ಇವತ್ತಿನ ರಾಜಕೀಯ ಪರಿಸ್ಥಿತಿ ಹಿಂಗಿದೆ ಅಂತ ಹೇಳಿ ತಮ್ಮೆಲ್ರಿಗೂ ಅರಿವಿರುವಂತದ್ದು. ಸೊ ಇದು ಟೀಮ್ ವರ್ಕ್. ಅವರೊಬ್ಬರೇ ಏನು ಮಾಡೋದಕ್ಕಾಗೋದಿಲ್ಲ. ನಾವೆಲ್ಲರೂ ಸೇರಿ ಬೂತ್ ಮಟ್ಟದ ಅಧ್ಯಕ್ಷರಿಂದ ಹಿಡಿದು ಮಂಡಲದವರೆಗೂ ಜಿಲ್ಲಾವರೆಗೂ ಮುಂದಿನ ದಿನಗಳಲ್ಲಿ ಅವರೆಲ್ಲರಿಗೂ ಕೂಡ ಜವಾಬ್ದಾರಿಯನ್ನ ಖಂಡಿತವಾಗ್ಲೂ ಘೋಷಣೆ ಮಾಡುತ್ತೆ. ಯಾರು ಕೂಡ ನಮಗೆ ಜವಾಬ್ದಾರಿ ಕೊಡ್ಲಿಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊಳ್ಳುವಂತ ಅಗತ್ಯ ಇಲ್ಲ. ಕೆಲಸ ಮಾಡ್ತೀವಿ ಅಂತ ಅನ್ನೋರು ಯಾರೇ ಇದ್ರು ಕೂಡ, ಯಾವುದೇ ಮಂಡಲದಲ್ಲಿ, ಯಾವುದೇ ಹೋಬಳಿಯಲ್ಲಿ, ಶಕ್ತಿ ಕೇಂದ್ರ, ಮಹಾಶಕ್ತಿ ಕೇಂದ್ರದಲ್ಲಿ ಇದ್ರೂ ಕೂಡ ಅವ್ರು ಎಲ್ರಿಗೂ ಜವಾಬ್ದಾರಿ ಕೊಡೋದಕ್ಕೆ ಪಕ್ಷ ಯಾವಾಗಲೂ ಸಿದ್ಧವಾಗಿರುತ್ತೆ. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪದಾಧಿಕಾರಿಗಳು, ತಾಲೂಕು ಪದಾಧಿಕಾರಿಗಳು, ತಾಲೂಕು ಮುಖಂಡರು, ಇನ್ನು ಮುಂತಾದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಶ್ರೀಮಂತ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಶಿರಾ.